ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಪ್ರಿಯರೇ, ಇಂದು ನಾವು ವಿಶೇಷವಾದ ಆನಂದವನ್ನು ಹೊಂದುವುದಕ್ಕೆ ಕೆಲವು ಕಾರ್ಯಗಳನ್ನು ನಾವು ಮಾತನಾಡ್ತೇವೆ. ವಿಶೇಷವಾದ ಆನಂದ ಮುಖ್ಯವಾಗಿ ನೆಹೆಮೀಯನ ಕಾಲದಲ್ಲಿ ಒಂದು ಸೀಸನ್ನಲ್ಲಿ ಅವರಿಗೆ ಅಳು ಉಂಟಾಯಿತು, ಆದರೆ ಇನ್ನೊಂದು ಸೀಸನಲ್ಲಿ ಅವ್ರಿಗೆ ಆನಂದ ಉಂಟಾಯಿತು. ಯಾಕೆ ಎಂಬುದಾಗಿ ನಾವು ಅದರ ಕುರಿತು ಧ್ಯಾನ ಮಾಡ್ತೇವೆ. ಖಂಡಿತವಾಗಿ ಈ ಒಂದು ಸಂದೇಶ ನಿಮ್ಮೆಲ್ಲರಿಗೂ ಆಶೀರ್ವಾದವಾಗಿರುತ್ತೆ. ನೋಡಿ, ಕೇಳಿಸ್ಕೊಳ್ರಿ, ಆನಂದಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ದೇವರು ನಮಗೆ ವಿಶೇಷವಾದ ಆನಂದವನ್ನ ಉಂಟು ಮಾಡಿದ್ದಾರೆ. ಅದರ ಎರಡನೇ ಭಾಗವನ್ನ ನಾವೀಗ ಧ್ಯಾನ ಮಾಡಕ್ಕೆ ಹೋಗ್ತೀವಿ. ನಾನು ನಿಮಗೆ ಹೋದ ದಿನಗಳಲ್ಲಿ ಅದರ ಬಗ್ಗೆ 7 ಕಾರ್ಯಗಳನ್ನ ನಾನು ಮಾತಾಡಿದ್ದೆ. ಈಗ ಇನ್ನೂ ಕೆಲವು ಕಾರ್ಯಗಳನ್ನ ಇವತ್ತು ನಾವು ಕೇಳಿಸ್ಕೊಳ್ಳೋಣ. ದೇವರು ನಮಗೆ ವಿಶೇಷವಾದ ಆನಂದವನ್ನು ಉಂಟು ಮಾಡಿದ್ದಾರೆ. ನಾವು ಆ ವಾಕ್ಯವನ್ನು ನೆಹೆಮೀಯ 12ನೇ ಅಧ್ಯಾಯದಲ್ಲಿ ನಾವು ಓದಿದ್ವು. ಸೊ ಹೀಗಾಗಿ ನೆಹೆಮೀಯನ ಕಾಲದಲ್ಲಿ ಮಾತ್ರವಲ್ಲ, ನಮ್ಮ ಕಾಲದಲ್ಲೂ ದೇವರು ಮಾಡ್ತಾರೆ. ಮೊದಲನೇದಾಗಿ ನಿಮಗೂ ಮಾಡ್ತಾರೆ, ನಿಮ್ಮ ಕುಟುಂಬಕ್ಕೆ ಮಾಡ್ತಾರೆ, ಮಾತ್ರವಲ್ಲದೆ ನಿಮ್ಮ ಸಭೆಗೂ ಮಾಡ್ತಾರೆ. ಹೀಗಾಗಿ ಧೈರ್ಯವಾಗಿರಿ, ನಂಬಿಕೆ ಉಳ್ಳವರಾಗಿರ್ರಿ. ಕರ್ತನ ಖಂಡಿತವಾಗಿ ನಮಗೆ ಆನಂದವನ್ನು ಉಂಟು ಮಾಡ್ತಾರೆ. ಫಿಲಿಪ್ಪಿಯ 4ನೇ ಅಧ್ಯಾಯ 4ನೇ ವಚನ ಓದೋದನ್ನು ಕೇಳಿಸ್ಕೊಳ್ಳೋಣ. ಫಿಲಿಪ್ಪಿ 4:4. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. 5ನೇ ವಚನ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಸರಿ, ಇಲ್ಲಿ ಪೌಲ ಹೇಳ್ತಾನೆ ಯಾವಾಗಲೂ ಸಂತೋಷ ಪಡ್ರಿ, ಯಾವಾಗಲೂ ಸಂತೋಷ ಪಡ್ರಿ. ಎಲ್ಲಿಂದ ಬರೀತಾ ಇದ್ದಾನೆ ಪೌಲ? ಇದು ಒಂದು ಜೈಲಿನಲ್ಲಿರುವಂಥ ಸೆಲ್ನಲ್ಲಿ ಇದ್ಕೊಂಡು ಬರೀತಾ ಇದ್ದಾನೆ. ಸೆಲ್ನಲ್ಲಿ ಆತನಿಗೆ ಮಲ್ಕೊಳ್ಳಕ್ಕೂ ಭಾಳ ಕಷ್ಟ ಇತ್ತು. ಯಾವ ತಪ್ಪನ್ನು ಮಾಡದೇ ಇರುವಂಥ, ಅನೇಕರನ್ನ ಮಾನಸಾಂತರಕ್ಕೆ ನಡೆಸಿದಂಥ, ಪಾಪದಿಂದ ಬಿಡುಗಡೆ ಆಗೋಕ್ಕೆ ಯೇಸುವನ್ನೇ ತೋರಿಸಿದಂಥ ಇವೊಬ್ಬ ದೇವರ ಸೇವಕನಿಗೆ ಹೋಗಿ ಜೈಲಿನಲ್ಲಿ ಹಾಕ್ತಾರೆ. ಮಾತ್ರವಲ್ಲದೆ ಆತನ ಜೈಲಿನಲ್ಲಿ ಸೆಲ್ನಲ್ಲಿ ಹಾಕ್ತಾರೆ, ಏನು ಮಾಡಬಾರ್ದು ಎಂಬುದಾಗಿ. ಆದರೆ ಆ ಜೈಲಿನಲ್ಲಿ ಎಷ್ಟೋ ಜನರನ್ನ ರಕ್ಷಣೆ ಮಾರ್ಗಕ್ಕೆ ಆತನ ತಂದಿರ್ತಾನೆ. ಮಾತ್ರವಲ್ಲದೆ ಸರಿಯಾದ ಊಟ ಇಲ್ಲ, ಸರಿಯಾದ ನಿದ್ದೆ ಇಲ್ಲ, ಅನೇಕ ಥರದ ಹಿಂಸೆಯ ಮಧ್ಯದಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ, ಸಂತೋಷಿಸಿ, ಸಂತೋಷ ಪಡ್ರಿ. ಹೇಗೆ ಸಂತೋಷ ಇರ್ತದೆ? ಜೈಲಿನಲ್ಲಿ, ಆ ಸೆಲ್ನಲ್ಲಿ ಸಂತೋಷಕ್ಕೆ ಯಾವುದೇ ರೀತಿಯ ಒಂದು ಮಾರ್ಗನೂ ಇಲ್ಲ. ಆದರೂ ಸಹ ಪೌಲ ಅಲ್ಲೇನು ಹೇಳ್ತಾನೆ? ನೀವು ಸಂತೋಷ ಪಡ್ರಿ, ಸಂತೋಷಿಸಿರಿ. ಯಾವುದರಲ್ಲಿ? ಕರ್ತನಲ್ಲಿ, ದೇವರಲ್ಲಿ ಸಂತೋಷ ಪಡ್ರಿ, ಕರ್ತನಲ್ಲಿ ಸಂತೋಷ ಪಡ್ರಿ ಎಂಬುದಾಗಿ ಹೇಳ್ತಾನೆ. ಕರ್ತನಲ್ಲಿ ನಾವು ಸಂತೋಷಿಸಿದರೆ ಯಾಕೆ ಸಂತೋಷ ಪಡಬೇಕಂತ ಅವನು ಹೇಳ್ತಾನೆ ಅಂದರೆ, 5ನೇ ವಚನದಲ್ಲಿ ಅವನು ಏನು ಹೇಳ್ತಾನೆ? ದೇವರು ಹತ್ತಿರವಾಗಿದ್ದಾರೆ, ದೇವರ ಬರೋಣ ಹತ್ತಿರ ಆಗಿದೆ, ಅದರಿಂದ ನೀವು ಸಂತೋಷ ಪಡ್ರಿ ಅಂತ ಹೇಳ್ತಾನೆ. ಪೌಲನಿಗೆ ಯಾಕೆ ಅಷ್ಟು ಸಂತೋಷ? ಹಿಂಸೆ ಇದ್ರೂ ಸಹ ಯಾಕೆ ಅವನಿಗೆ ಸಂತೋಷ? ಸೆಲ್ನಲ್ಲಿ ಇದ್ರೂ ಸಹ ಅವನಿಗೆ ಯಾಕೆ ಸಂತೋಷ? ಅವನು ಪ್ರಾರ್ಥನೆ ಮಾಡಿದ್ದಕ್ಕೆಲ್ಲ ವಿರುದ್ಧವಾಗಿಯೇ ನಡೀತಾ ಇದೆ ಅಲ್ವಾ? ಪೌಲನಿಗೆ ಇನ್ನೂ ಎಷ್ಟೋ ಆಸೆ ಇದೆ, ಇನ್ನೂ ಅನೇಕ ಸಭೆಗಳನ್ನ ಸ್ಥಾಪನೆ ಮಾಡಬೇಕು, ಇನ್ನೂ ಅನೇಕರನ್ನ ಕರ್ತನ ಕಡೆಗೆ ತರಬೇಕೆಂಬುದಾಗಿ ಆತನಿಗೆ ಎಷ್ಟೋ ಆಸೆ ಇದ್ದರೂ ಎಲ್ಲ ವಿರುದ್ಧವಾಗಿ ನಡೀತಾ ಇದೆ. ನೀವು ಒಳ್ಳೇದು ಮಾಡಿ ಕೆಟ್ಟದನ್ನು ಅನುಭವಿಸ್ತಾ ಇದ್ದೀರಾ, ನೀವು ನ್ಯಾಯವಾದದನ್ನು ಮಾಡಿ ಅನ್ಯಾಯವಾದದನ್ನು ನೀವು ನೋಡ್ತಾ ಇದ್ದೀರಾ. ಭಯಪಡಬೇಡ್ರಿ, ನಿರಾಸರಾಗಬೇಡ್ರಿ, ಕರ್ತನಲ್ಲಿ ಸಂತೋಷಿಸಿರಿ. ಯಾಕಂತಂದರೆ ಈ ವಾಕ್ಯದಲ್ಲಿ ಬರೆದಿರೋದು ಕರ್ತನ ಬರೋಣ ಹತ್ತಿರವಾಗಿರೋದ್ರಿಂದ ನಮಗೆ ಯಾವಾಗಲೂ ಸಂತೋಷ ಉಂಟಾಗಬೇಕು. ದೇವ್ರ ವಾಕ್ಯದಲ್ಲಿ ಬರೆದಿದೆ, ಲೂಕನ್ ಬರೆದ ಸುವಾರ್ತೆಯಲ್ಲಿ, ನಿಮ್ಮ ಒಂದು ಬಿಡುಗಡೆ ಹತ್ತಿರವಾಯಿತೆಂಬುದಾಗಿ ಸಂತೋಷ ಪಡ್ರಿ. ಸೊ ಹಾಗಾದರೆ
ನಮಗೆ ಯಾಕೆ ದೇವರಲ್ಲಿ ಆನಂದ ಉಂಟಾಗ್ತದೆ? ಇನ್ಫ್ಯಾಕ್ಟ್ ವಿಶೇಷವಾದ ಆನಂದ ಉಂಟಾಗ್ತದೆ. ಯಾಕಂದರೆ ಯೇಸು ಸ್ವಾಮಿ ತಿರುಗಿ ಬರ್ತಾ ಇದ್ದಾರೆ. ಆತನ ತಿರುಗಿ ಬರ್ತಾ ಇದ್ದಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಎಲ್ಲ ನ್ಯಾಯವಾಗಿ ಮಾರ್ಪಡ್ತದೆ. ಮಾತ್ರವಲ್ಲದೆ ಎಲ್ಲ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟೇ ಕೊಡ್ತಾರೆ. ಯಾವುದೇ ಕಷ್ಟಗಳು, ತೊಂದರೆಗಳು, ವೇದನೆಗಳು ಈ ಲೋಕದಲ್ಲಿ ಪೆಂಡಿಂಗ್ ಆಗಿರ್ಬೋದು ಪ್ರಿಯರೇ, ಖಂಡಿತವಾಗಿ ಅದೆಲ್ಲದಕ್ಕೂ ದೇವರು ಫುಲ್ ಸ್ಟಾಪ್ ಮಾಡೇ ಮಾಡ್ತಾರೆ. ಇನ್ಫ್ಯಾಕ್ಟ್ ದೇವರ ವಾಕ್ಯದಲ್ಲಿ, ಯೆಶಾಯದಲ್ಲಿ ಬರೆಯಲ್ಪಟ್ಟಿದೆ, ಭೂಮಂಡಲದಲ್ಲಿಯೇ ನಿಮ್ಮ ಅವಮಾನವನ್ನು ತೊಲಗಿಸ್ತೀನಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಯಾರಿಗೆ ಅವಮಾನವಾಗಿದೆ, ಯಾವ ವಿಷಯದಲ್ಲಿ ಅವಮಾನವಾಗಿದೆ? ದೇವರು ಹೇಳ್ತಾ ಇದ್ದಾರೆ, ಭೂಮಂಡಲದಲ್ಲಿಯೇ ನಿನಗೆ ಅವಮಾನ ಇಲ್ಲದೆ ಇರೋ ಹಾಗೆ ನಾನು ಮಾಡ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾದರೆ ನಮ್ಗೆ ಯಾಕೆ ಆನಂದ ಇದೆ? ಯಾಕಂದರೆ ಕರ್ತನ ಬರೋಣ ಹತ್ತಿರವಾಗಿರೋದ್ರಿಂದ ನಮಗೆ ಆನಂದ ಇದೆ. ಪ್ರಿಯ ದೇವ ಮಕ್ಕಳೇ, ನಾನು ನಂಬ್ತೇನೆ ನೀವು ಈ ಸಂದೇಶದ ಮೂಲಕವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ. ಕರ್ತನು ದುಃಖವನ್ನು ನೀಗಿಸಿ ಸಂತೋಷವನ್ನು ನಿಮಗೆ ಉಂಟು ಮಾಡಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮ್ಮ ಸ್ತೋತ್ರ. ಈ ಒಂದು ಸಂದರ್ಭದಲ್ಲಿ ಸ್ವಾಮಿ, ಯಾರ್ಯಾರಿಗೆ ವಿಶೇಷವಾದ ಆನಂದ ಇಲ್ವೋ, ಒಂದು ವೇಳೆ ಕಾಯಿಲೆಯಿಂದ, ದೇವರೇ ರೋಗದಿಂದ, ಮಾತ್ರವಲ್ಲದೆ ತಂದೆಯಾದ ದೇವರೇ ಯಾವುದಾದ್ರೂ ಆಪರೇಷನ್ ಇಂದ, ದೇವರೇ ನಮ್ಗೆ ಗೊತ್ತಿಲ್ಲ ಇನ್ನು ವಿವಿಧವಾದಂಥ ಅನಾರೋಗ್ಯಗಳ ಸಮಸ್ಯೆಯಿಂದ ಯಾರ್ಯಾರು ಬಳಲ್ತಾ ಇದ್ದಾರೋ, ಅಥವಾ ಯಾರಾದರೂ ಆಸ್ಪತ್ರೆಯಲ್ಲಿ ಇರೋದಾದ್ರೆ, ಮನೆಯಲ್ಲಿರೋದಾದ್ರೆ, ದೇವರೇ ಈಗಲೇ ಅವರ ದೇವರೇ ಸ್ವಾಮಿ ದೇಹದ ಮೇಲೆ ನಿನ್ನ ಕರಗಳನ್ನು ಇಟ್ಟು ಆ ಒಂದು ನೋವಿನಿಂದ ಅವರಿಗೆ ಬಿಡುಗಡೆ ಮಾಡಪ್ಪ. ಅವ್ರು ಯೇಸುವೆ ಎಂಬುದಾಗಿ ನನ್ನ ಕರೆಯುವಾಗ ಪೇತ್ರನ ಅತ್ತೆಗೆ ಬಿಡುಗಡೆ ಮಾಡಿದಂಥ ದೇವರು, ಈಗೋ ಸ್ವಾಮಿ ನಿನ್ನ ಸೇವೆ ಮಾಡುವಾಗೆ ಅವರೆಲ್ಲರಿಗೂ ಬಿಡುಗಡೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಸತ್ತ ನಿರೀಕ್ಷೆ ಏನಾಗಿದೆ? ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ